ಚಿದಂಬರ ನಮಸ್ತೆಸ್ತು ಚಿಂತಿತಾರ್ಥಪ್ರದಾಯಿನೇ ಔದುಂಬರ ಸದಾವಾಸ ಚಿದಂಬರ ನಮೋಸ್ತುತೆ. ಎಲ್ಲ ಆತ್ಮಜ್ಯೋತಿಗಳಿಗೆ ಸಾಷ್ಟಾಂಗ ಪ್ರಣಾಮ. ನನ್ನ ಸದ್ಗುರುಗಳಾದ ಶ್ರೀ ಚಂದ್ರಕುಮಾರರ ದಿವ್ಯ ಚರಣಾರವಿಂದಕ್ಕೆ ಸಾಷ್ಟಾಂಗ ಪ್ರಣಾಮ ಮಾಡುತ್ತಾ ಇಂದಿನ ರಾಜಾರಾಮ್ ಮಹಾರಾಜರವರ ಜ್ಞಾನಪರ ಭಂಗವನ್ನು ನೋಡೋಣ. ಏನು ಹೇಳ್ತಾರಪ್ಪ ರಾಜಾರಾಮ್ ಮಹಾರಾಜರು? ಎಸೆನ್ಸ್ ಏನಪ್ಪ ಅಭಂಗದ್ದು ಅಂದರೆ, ಆ ಜ್ಞಾನ ಹೊಂದದ ಮೇಲೆ ಅಂದರೆ ಆತ್ಮಾನುಭವ, ಸಾಕ್ಷಾತ್ಕಾರ ಅನ್ನಿ, ರಿಯಲೈಸೇಷನ್ ಅನ್ನಿ ಹೊಂದದ ಮೇಲೆ ಆ ಚಿತ್ತ ಹೆಂಗಾಗತ್ತಪ್ಪ? ಶಾಂತಿ, ಸುಖ, ನೆಮ್ಮದಿ, ನಿವಾಂತ ಆಗೋಗತ್ತೆ. ಆವಾಗ ಅಲ್ಲಿ ಭೇದವೇ ಇರೋದಿಲ್ಲ. ನಾನು ಭಗವಂತ ಬೇರೆ ಇಲ್ಲ. ಸ್ವಾಮಿ ರಾಜಾರಾಮ್ ಮಹಾರಾಜರವರ ತಲೆ ಮೇಲೆ ಯಾವಾಗ ಕೈ ಇಟ್ಟರು, ಅವರ ಹಸ್ತವನ್ನು ಇಟ್ಟು ಶಕ್ತಿಪಾತ ಮಾಡಿ ಏನು ಹೇಳಿದ್ರಪ್ಪ ರಾಜಾರಾಮ್ ಮಹಾರಾಜರಿಗೆ? ಯಾವ ಜ್ಞಾನ ಕೊಡಲಿಲ್ಲ, ಯಾವ ಬೋಧನೆ ಮಾಡಲಿಲ್ಲ. ನೀನು ಯಾರು, ಹೂ ಆಮ್ ಐ ಅಂತ ಏನು ರಮಣ ಮಹರ್ಷಿಗಳು ಕೇಳ್ತಾರೋ, ಅದೇ ರಾಜಾರಾಮ್ ಮಹಾರಾಜರಿಗೆ ತಲೆ ಮೇಲೆ ಕೈ ಇಟ್ಟು ಹೇಳಿದ್ರು, ನೀನು ಯಾರಪ್ಪ ಅದನ್ನು ಗೋಚರ ಮಾಡಿಕೊಟ್ರು. ಆ ಜ್ಞಾನವನ್ನು ಗೋಚರ ಮಾಡಿಕೊಟ್ರು. ಏನು ಜ್ಞಾನ? ರಾಜಾರಾಮ್ ಮಹಾರಾಜರು ಯಾರಿದ್ರಪ್ಪ? ಪ್ರಹ್ಲಾದ, ಅಂಗದ, ಉದ್ಧವ, ನಾಮದೇವ, ತುಕಾರಾಮ, ರಾಜಾರಾಮ. ಸೊ ನೀನು ಹೊಸದಾಗಿ ಏನೂ ಮಾಡ್ತಾ ಇಲ್ಲ. ನಮ್ಮ ಜೀವನದಲ್ಲಿ ಏನೇನು ಅನುಭವ ಈಗ ಆಗ್ತಿದೆಯೋ, ಆ ಭಗವಂತನ ನಾಮ, ಆ ಚಿದಂಬರ ನಾಮ ಈಗ ಬರ್ತಾ ಇದೆ ಅಂದರೆ ಹಿಂದಿನ ಜನ್ಮದಲ್ಲಿ ನಾವು ಮಾಡ್ಕೊಂಬಂದಿರೋದು ನಮ್ಮ ಸುಕೃತ ಪುಣ್ಯ. ನಾವು ಸ್ವಾಮಿ ಕಾಲದಲ್ಲಿ ಇದ್ವಿ. ಸ್ವಾಮಿ ಕಾಲದಲ್ಲಿ ಭಕ್ತರಾಗಿದ್ವು, ಸೇವಕರಾಗಿದ್ವು, ಅವ್ರ ಮನೆ ಮುಂದೆ ಕಸ ಹೊಡಿತಿದ್ವು. ಒಂದು ಗಿಡ ಆಗಿರಬಹುದು, ಒಂದು ಮರ ಆಗಿರಬಹುದು, ಒಂದು ನಾಯಿ ಆಗಿರಬಹುದು, ಏನಾಗಿದ್ವೋ ಗೊತ್ತಿಲ್ಲ. ಅವಾಗಿಂದ ಇಲ್ಲಿ ತನಕ ನಾವು ಆ ಚಿದಂಬರನ ನಾಮ ನಮ್ಮ ಬಾಯಲ್ಲಿ ಅವನು ಬರುವ ಹಾಗೆ ಮಾಡ್ತಾ ಇದ್ದಾನೆ. ಅದು ಈ ಜನ್ಮದಲ್ಲೂ ಕೂಡ ಬಂದಾಗ ನಾವು ಹೇಳ್ತೀವಿ, ಅಯ್ಯೋ ನಮಗೆ ಗೊತ್ತಿರಲಿಲ್ಲ ರೀ, ಗುರುಗಳು ಭಟ್ರು ನಮಗೆ ಇದನ್ನು ಕೊಟ್ಟರು, ಉಪದೇಶ ಕೊಟ್ಟರು. ಅಲ್ಲ, ಗುರುಗಳು ಬಂದು ಉಪದೇಶ ಕೊಡೋದು ಅಂದರೆ ಏನು ಮಾಡ್ತಾರೆ? ನೀನು ಯಾರಪ್ಪ ಅದನ್ನು ನಿನಗೆ ಪುನಃ ಜ್ಞಾಪಕ ಮಾಡ್ಕೊಡೋಕೆ ಬಂದಿದ್ದೀನಿ ವಿನಃ ಹೊಸದಾಗಿ ಏನೂ ಹೇಳ್ಕೊಳಕ್ಕೆ ಬರುವುದಿಲ್ಲ ಗುರು. ರಾಜಾರಾಮ್ ಮಹಾರಾಜರ ತಲೆ ಮೇಲಿಟ್ಟು ಹೇಳಿದ್ರು, ಅಪ್ಪ ರಾಜಾರಾಮ, ಲೌಕಿಕದಲ್ಲಿ ನಿನಗೆ ಈ ಜನ್ಮದಲ್ಲಿ ರಾಜಾರಾಮ ಅಂತ ಹೆಸರು ಕೊಟ್ಟಿದ್ದಾರೆ. ಆದರೆ ಹಿಂದಿನ ಜನ್ಮದಲ್ಲಿ ತಲೆ ಇಟ್ಟ ಮೇಲೆ ಅವ್ರಿಗೆ ಗೊತ್ತಾಯಿತು, ಅಯ್ಯೋ ನಾನೇ ತುಕಾರಾಮ, ನಾನೇ ನಾಮದೇವ, ನಾನೇ ಪ್ರಹ್ಲಾದ ಆಗಿದೆ, ಭಗವಂತನ ಪ್ರೀತಿ ಮಾಡೋದನ್ನು ನಾನು ಈ ಜನ್ಮದಲ್ಲಿ ಮತ್ತೇನು ಮಾಡಬೇಕಾಗಿದೆ? ಕಂಟಿನ್ಯೂಯೇಷನ್. ಆ ಸಾಧನೆನ ಕಂಟಿನ್ಯೂ ಮಾಡ್ಕೊತ ಹೋಗೋದು. ಏನು ಮಾಡಬೇಕು? ಭಕ್ತನಾಗಿ ಭಗವಂತನನ್ನು ಮೆರೆಸಬೇಕು, ಕೊಂಡಾಡಬೇಕು. ಆ ಜ್ಞಾನ ಹೊಂದದ ಮೇಲೆ ಏನಾಗತ್ತೆ ಅವನಿಗೆ? ಚಿತ್ತ ಶಾಂತ, ಸಮಾಧಾನ. ಏನು ಹೇಳ್ತಾರೆ ಈ ಅಭಂಗದಲ್ಲಿ ನೋಡೋಣ ನಾವೆಲ್ಲರೂ ಸೇರಿ. ಜ್ಞಾನ ವಿಜ್ಞಾನಾಸಿ ಆನಂದ ಚಿತ್ತಾಸಿ ಶಾಂತಿ ಸುಖತ್ಯಾಸಿ ಪ್ರಾಪ್ತ ಹೋಯ ವರಿ ಪ್ರೇಮ ಭಕ್ತಿ ಆಳ್ವಿ ದೇವಾಸಿ ಪ್ರಿಯ ದೇವಾಜೀಸಿ ಜಾಣಿ ಜೇತೆ ದೇವಭಕ್ತಪಣ ಐಕ್ಯ ಉಮಜೋನ ಪ್ರೇಮಳ ಭಜನ ವರಿ ಜಾಣ ದಾಸಮಣೆ ತೋಚಿ ಪ್ರಿಯ ಚಿದಂಬರ ನಿವಾಂತ ರಾಹಿ ಅಂತರಿ ರಾಹೇ ಸದಾ. ಯಾರು ಪ್ರಿಯಕರನಾಗ್ತಾರೆ ಚಿದಂಬರನಿಗೆ? ಜಗಳ ಮಾಡೋರು, ಅಸೂಯೆ ಮಾಡೋರು, ಕಳ್ತನ ಮಾಡೋರು, ನಾನು ಅನ್ನೋರು ಅಲ್ಲ. ಯಾರು ಚಿತ್ತ ಶಾಂತ ಆಗಿದೆಯೋ, ನಿವಾಂತ ಆಗಿದೆಯೋ, ಅಂತರಂಗದಲ್ಲಿ ಚಿತ್ತ ಶುದ್ಧಿ ಆಯಿತು ಅಂದ್ರೆ ಅಲ್ಲೇನಾಗುತ್ತೆ? ಅಲ್ಲಿ ನಮ್ಮ ಮನಸ್ಸಿನಲ್ಲಿರೋದು ವಾಸನಗಳ ಉಚ್ಚಾಟನೆ ಆಯಿತು. ಆ ನಾಮದಿಂದ ಏನು ಮಾಡಬೇಕು? ಬಹಳ ಅಷ್ಟು ಗ್ರಂಥಗಳನ್ನು ಓದ್ತೀವಿ, ಅದನ್ನು ಪಡ್ಕೋತೀವಿ, ಡಿಗ್ರಿ ಹಾಸಿಲ್ ಮಾಡ್ತೀವಿ, ಏನೂ ಅವಶ್ಯಕತೆ ಇಲ್ಲ. ಒಂದು ನಾಮ, ಆ ಚಿದಂಬರನ ನಾಮ ಕೂತಾಗ, ನಿಂತಾಗ, ಹೋಗುವಾಗ, ಬರುವಾಗ ಚಿದಂಬರ 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 ಶಿವ ಚಿದಂಬರ ಶಿವ ಚಿದಂಬರ ಶಿವ ಚಿದಂಬರ. ಯಾರಾದರೂ ಫೋನ್ ಮಾಡಿದ್ರೆ ಜೈ ಚಿದಂಬರ ಹೇಳ್ರಿಪ್ಪ, ಯಾರಾದರೂ ಮಾತಾಡಿದ್ರೆ, ಯಾರು ಬಾಗಿಲ ಹತ್ರ ಬಂದರೆ ಚಿದಂಬರ ಹೇಳಿಯಪ್ಪ, ತಕ್ಷಣ ಬಾಯಲ್ಲಿ ಚಿದಂಬರ 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 ಬರ್ತಿರಬೇಕು. ಅವಾಗೇನಾಗತ್ತೆ? ಮನಸ್ಸಿನಲ್ಲಿ ಆ ಚಿತ್ತದಲ್ಲಿರುವ ಏನೇನು ವಾಸನಗಳಿದೆಯೋ ಅವೆಲ್ಲವೂ ಉಚ್ಚಾಟನೆ ಆಗ್ತಾವೆ, ಭಸ್ಮೀಭೂತ ಆಗುತ್ತೆ. ನಾಮ ಅಂದರೆ ಏನು? ಜ್ಞಾನಾಗ್ನಿ. ಅದು ಜ್ಞಾನ ವಿಜ್ಞಾನಸಿ ಆನಂದ ಚಿತ್ತಾಸಿ. ಜ್ಞಾನ ಹೊಂದದ ಮೇಲೆ ಅದು ವಿಜ್ಞಾನ ಅಂದರೆ ಏನು? ರಿಯಲೈಸೇಷನ್. ಆ ಜ್ಞಾನ ಎಲ್ಲಿದೆ? ನನ್ನ ಒಳಗೆ ಇದೆ. ಯಾರಾದರೂ ಹೊರಗಡೆಯಿಂದ ಬಂದು ಕೊಡಬೇಕಾಗಿದೆಯಾ? ಇಲ್ಲ. ಗುರು ಬಂದು ಏನು ಮಾಡ್ದ? ಸ್ವಾಮಿ ಬಂದು ಏನು ಮಾಡ್ದ? ಹೊಸ ಬೋಧನೆ ರಾಜಾರಾಮ್ ಮಹಾರಾಜರಿಗೆ ಏನೂ ಮಾಡಲಿಲ್ಲ. ತಿಳಿಸ್ಕೊಟ್ಟ ಅವನಿಗೆ ನೀನು ಯಾರು. ಅವಾಗೇನಾಯಿತು? ರಾಜಾರಾಮ್ ಮಹಾರಾಜರ ಚಿತ್ತ, ಹೌದು, ಸ್ಥಿರ ಕರೋ ಮೇರೆ ಮನ ಚಿದಂಬರ, ನನ್ನ ಮನಸ್ಸು
ಉದ್ವೇಗ ಹೊಂದಿದೆ, ಅದಕ್ಕೆ ಚೈನ್ ಇಲ್ಲ, ಅದು ಮನಸ್ಸು ಇದಾಗ್ತಿದೆಯಪ್ಪ, ಗೊಂದಲ ಹೊಂದಿದೆ, ನಾನು ಯಾರು ಅಂತ ತಿಳಿವಲ್ತು. ಆದರೆ ಸ್ವಾಮಿ ಕೈ ಇಟ್ಟ ಮೇಲೆ ಏನಾಯಿತು, ಅವ್ರ ಮನಸ್ಸು ಶಾಂತವಾಯಿತು, ನಿವಾಂತಾಯಿತು. ಯಾಕೆ? ನನಗೆ ಗೊತ್ತಾಯಿತು ನಾನು ಯಾರು. ಎಲ್ಲಿವರೆಗೂ ಈ ಜೀವಕ್ಕೆ ನಾನು ಯಾರು ಅಂತ ಗೊತ್ತಾಗೋದಿಲ್ವೋ, ಅದು ಗೊಂದಲ, ಹೊಡೆದಾಟ, ಬಡದಾಟ, ಅಶಾಂತಿ, ನೆಮ್ಮದಿ ಇಲ್ಲ, ಎಲ್ಲ ವಿನಾಶ ವಸ್ತು ಹಿಂದೆ ಹೋಗೋದು, ಇವೆಲ್ಲವೂ ನಡೀತಾ ಇರುತ್ತೆ. ಯಾವಾಗ ಸದ್ಗುರು ಪ್ರಾಪ್ತಿಯಾಗತ್ತೋ ಆವಾಗ ಚಿತ್ತ ಏನಾಗತ್ತೆ, ಆನಂದ ಹೊಂದತ್ತೆ. ನನಗೆ ಗೊತ್ತಾಯಿತು ನಾನು ಯಾರು ಅಂತ. ಶಾಂತಿ ಸುಖ ತ್ಯಾಸಿ ಪ್ರಾಪ್ತ ಹೋಯ. ಶಾಂತಿ ಸುಖ, ಸುಖ ಅಂದರೆ ಏನು? ಐಹಿಕ ಸುಖ ಅಲ್ಲ, ಪಾರತ್ರಿಕ ಸುಖ ಅಲ್ಲ. ಸದ್ಗುರು ಕರ್ತಾ ಧರ್ತಾ, ಚಿದಂಬರ ಕರ್ತಾ ಧರ್ತಾ ಇದ್ದಾನೆ, ನನ್ನ ರಕ್ಷಣೆ ಕರ್ತಾ ಇದ್ದಾನೆ, ಪಾಲನ ಪೋಷಕ ಇದ್ದಾನೆ, ದಾತ ಇದ್ದಾನೆ, ಆ ಒಡೆಯ ನನ್ನ ಮಾಲೀಕ, ಅವನು ಯಾವಾಗಲೂ ನನ್ನ ಸಂಗತಿಯಲ್ಲಿ ಇರ್ತಾನೆ ಅಪ್ಪ. ತುಕಾರಾಮ್ ಮಹಾರಾಜರು ಹೇಳ್ತಾರೆ, ಜೇಥೇ ಮೀ ಜಾತೋ ತೇಥೇ ತು ಮಾಜಾ ಸಂಗಾತಿ. ನಾನು ಎಲ್ಲೆಲ್ಲಿ ಹೋಗ್ತೀನೋ ಎಲ್ಲ ಕಡೆಯೂ ಸರ್ವತ್ರದಲ್ಲೂ ಅವನು ನನ್ನ ಜೊತೆಗಿರ್ತಾನೆ. ವರಿ ಪ್ರೇಮ ಭಕ್ತಿ ಆಳವಿ ದೇವಾಸಿ ಪ್ರಿಯ ದೇವಾಜೀಸಿ ಜಾಣಿಜೇತೆ. ಈ ಜ್ಞಾನ ಹೊಂದದ ಮೇಲೆ ಮತ್ತೇನು ಮಾಡ್ತಾನವ? ಸುಮ್ಮನೆ ಕೊಡ್ತಾನ? ಇಲ್ಲ. ಬಾಹ್ಯವಾಗಿ ಅವನಿಗೇನು ಶಾಂತಿ ಸುಖ ನೆಮ್ಮದಿ ಸಿಕ್ಕಿದೆಯೋ ಅದನ್ನು ಏನು ಮಾಡ್ತಾನಪ್ಪ? ಕಾರ್ಯಗತವಾಗಿ ಕೃತಿಯಲ್ಲಿ ತಂದು ಜನಕ್ಕೆ ತೋರಿಸ್ತಾನೆ. ಏನು? ವರಿ ಪ್ರೇಮ ಭಕ್ತಿ ಆಳವಿ ದೇವಾಸಿ. ಏನು ಮಾಡಿದ್ರು ರಾಜಾರಾಮ್ ಮಹಾರಾಜರು? ನನ್ನ ಒಡೆಯ ಸ್ವಾಮಿ ಅಂತ ಕೊರಳಲ್ಲಿ ಚರ್ಮ ಪಾದುಕ ಹಾಕ್ಕೊಂಡ್ರು, ತಲೆ ಮೇಲೆ ಗಾಥಾ ಇಟ್ಕೊಂಡ್ರು, ಕೊರಳಲ್ಲಿ ವೀಣಾ ಹಾಕ್ಕೊಂಡ್ರು, ಹೊರಟ್ರು, ಊರೂರಿಗೆ ಹೊರಟ್ರು. ನನ್ನ ಸ್ವಾಮಿ ಹೆಂಗಿದ್ದಾನೆ ನೋಡ್ರಿ, ನನ್ನ ಸ್ವಾಮಿ ಹೆಂಗಿದ್ದಾನೆ ನೋಡ್ರಿ, ಎಷ್ಟು ಕೃಪಾಳು ಇದ್ದಾನ್ರಿ, ದಯಾಸಾಗರ್ ಇದ್ದಾನ್ರಿ ಅಂತ ಪ್ರೇಮದಿಂದ ಭಕ್ತಿಯಿಂದ ಅವನನ್ನು ಭಜಿಸುತ್ತಾ, ಏನು ಅವನಿಗೇನು ಪ್ರಿಯಕರವಾಗಿದೆಯೋ ಅದನ್ನೇ ಮಾಡಬೇಕು. ಭಗವಂತನಿಗೆ ಅವನ ನಾಮ ಬಿಟ್ಟಿನೇನು ಪ್ರಿಯವಾದಿಲ್ಲ. ಭಕ್ತನ ಬಾಯಿಂದ ಅದನ್ನು ಅವನು ಕೇಳಿದಾಗ ಅವನಿಗೆ ಆಹ್ಲಾದ, ಆನಂದ ಆಗತ್ತೆ. ಆಹಾ, ನನ್ನ ಭಕ್ತ ಎಷ್ಟು ನನ್ನನ್ನು ಕೊಂಡಾಡ್ತಿದ್ದಾನಲ್ಲಪ್ಪ ಅಂತ ಆ ಒಂದು ಆನಂದ ಸಾಗರದಲ್ಲಿ ಮುಳುಗಿರ್ತಾನೆ ಪರಮಾತ್ಮ. ಯಾಕೆ? ಭಗವಂತ ಆನಂದ ಸ್ವರೂಪ ಇದ್ಮೇಲೆ ಅವನಿಗೆ ಆನಂದದ ಮಾತು ಕೇಳಲಿಕ್ಕೆ ಇಷ್ಟ ಆಗೋದು. ದೇವಭಕ್ತಪಣ ಐಕ್ಯ ಉಮಜೋನ ಪ್ರೇಮಳ ಭಜನ ವರಿ ಜಾಣ. ಐಕ್ಯ ಉಮಜೋನ, ಯಾವಾಗ ಉಮಜೋನ್ ಅಂದರೆ ಅರಿವಿಗೆ ಬಂತು. ಏನು? ದೇವ ಮತ್ತು ಭಕ್ತ ಬೇರೆ ಅಲ್ಲ. ಅದ್ವೈತ ಸಿದ್ಧಾಂತ, ನಿಜಾತ್ಮ ಬೋಧ ತತ್ವ ವೇದಾಂತ ಏನಪ್ಪ? ನಾನು ಮತ್ತು ದೇವರು ಬೇರೆ ಅಲ್ಲ, ಸ್ವಾಮಿ ನಾನು ಬೇರೆ ಅಲ್ಲ, ಸ್ವಾಮಿಯ ಸ್ವರೂಪನೇ, ಅವನ ಒಂದು ಅಂಶ, ಒಂದು ಕಣಾನೇ ನಾನು ಅಂದಮೇಲೆ ನಾನು ಸ್ವಾಮಿ ಬೇರೆ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ಸ್ವಾಮಿ ಸರ್ವತ್ರದಲ್ಲೂ ವ್ಯಾಪಕನಾಗಿದ್ದಾನೆ ಅಂದಮೇಲೆ, ಸ್ವಾಮಿ ಎಲ್ಲ ಕಡೆಯೂ ಇದ್ದಾನೆ ಅಂದಮೇಲೆ ನಾನು ಇನ್ನೊಬ್ಬ ಮನುಷ್ಯ ಬೇರೆ ಆಗ್ಲಿಕ್ಕೆ ಹೆಂಗೆ ಸಾಧ್ಯ? ನನ್ನಲ್ಲಿ ಅವನಲ್ಲಿರುವ ಚೈತನ್ಯ ಒಂದೇ, ಆ ರೂಪ ಚಿದಂಬರ ರೂಪ ಇರೋದು ಒಂದೇ ಅಂದಮೇಲೆ ನನ್ನಲ್ಲಿ ಅವನಲ್ಲಿ ಭೇದ ಎಲ್ಲುಂಟು? ಚರಾಚರ ಜೀವರಾಶಿಯಲ್ಲಿ. ಅವಾಗ ಆ ಸ್ವಾಮಿ ಹೇಳಿರೋದು ಒಂದು ಇದೇನಪ್ಪ ಬೋಧ, ನ ದುಃಖವಿ ಮನ ದುರ್ಜನಾಂಚೆ. ನಾವು ಮನೆಗೆ ಬರೋ ಕೆಲಸದಾಕಿಯಿಂದ ಹಿಡಿದು ಆ ಕಸ ಹೊಡೆಯೋನು ಹಿಡಿಯೋ ತನಕ ಅವಾಚ್ಯ ಶಬ್ದವನ್ನು ಪ್ರಯೋಗ ಮಾಡ್ತೀವಿ. ಇನ್ನು ನ ದುಃಖವಿ ಮನ ದುರ್ಜನಾಂಚೆ ಎಲ್ಲಿ ಬಂತು? ಅವ್ರು ಯಾರು ನಮಗೆ ಸಂಬಂಧವೇ ಇರೋದಿಲ್ಲ, ಆದರೂ ಅವ್ರ ಮೇಲೆ ದಬ್ಬಾಳಿಕೆ ಮಾಡ್ತೀವಿ, ದರ್ಪ ತೋರಿಸ್ತೀವಿ. ಹೊಲ ಮನೆಯಲ್ಲಿರುವ ಆಳ ಮೇಲೆ ದರ್ಪ ತೋರಿಸ್ತೀವಿ. ಯಾಕೆ? ಎರಡು ಪ್ರೀತಿಯಿಂದ ಮಾತಾಡಬಾರ್ದು ಅವ್ರ ಜೋಡಿಗೆ? ಪ್ರೀತಿಯಿಂದ ಮಾತಾಡಿದ್ರೆ ಅಲ್ಲೇ ಚಿದಂಬರ ಇದ್ದಾನೆ, ಅವನಲ್ಲಿ ಆ ಆಳ್ನಲ್ಲಿ ಚಿದಂಬರನೇ ಇದ್ದಾನೆ. ಕೆಲಸದಾಕಿ ನಮ್ಮ ಮನೆಗೆ ಬರಾಕಿ ಕೆಲಸದಾಕಿನಲ್ಲಿ ಚಿದಂಬರ ಇದ್ದಾನೆ. ಚಿದಂಬರ ಅಂದರೆ ತತ್ವ, ಹೆಂಗಸು ಗಂಡಸಿನ ಭೇದ ಇಲ್ಲ ಅಲ್ಲಿ. ಮನೆ ಕಸ ಹೊಡೆಯೋನು, ಕಸ ಸ್ವೀಪರ್ ಬರೋನು, ಅವನಲ್ಲಿ ಚಿದಂಬರ ಇದ್ದಾರೆ. ಚೈತನ್ಯ ಒಂದೇ ಇದೆ. ಮತ್ತು ಅವಾಗ ಹೆಂಗಿರುತ್ತೆ ನಮ್ಮ ಜೀವನ? ಹೆಂಗೆ ಆನಂದಮಯವಾಗತ್ತೆ? ಸರ್ವತ್ರವೂ ನಿಮಗೆಲ್ಲರೂ ಚರಾಚರ. ಒಂದು ನಾಯಿನೂ ಬಡಾಕೊಂಡು ನಿಮ್ಮ ಪಕ್ಕದಲ್ಲಿ ಬಂದು ಕೂತ್ಕೊಂಡಿರುತ್ತೆ, ಶಾಂತವಾಗಿ ಕೂತಿರುತ್ತೆ. ಯಾಕೆ? ನಂದು ನಿಂದು ಚೈತನ್ಯ ಒಂದೇ ಅಂತ ಗೊತ್ತಾಗತ್ತೆ ಅದಕ್ಕೆ. ಅದು ಬಂದು ನಮ್ಮ ಪಕ್ಕದಲ್ಲಿ ಸುಮ್ಮನೆ ಕೂತಿರತ್ತೆ. ಯಾವಾಗ ಈ ದೇವಭಕ್ತಪಣ ಐಕ್ಯ ನಿಜ ಜ್ಯೋತಿ ಚಿದಂಬರಿ ಲೀನ ದಾಸ ನಿಜ ಶಾಂತಿ ಅಂತ ನಾವೇನು ಹೇಳ್ತೀವೋ, ಐಕ್ಯ ಆಗಿದ್ದು ಅರಿವು ಬರುತ್ತೋ, ಪ್ರೇಮಳ ಭಜನ ವರಿ ಜಾಣ. ಅವಾಗೇನು ಬರುತ್ತೆ? ಭಜನೆ ಮಾಡುವಾಗ ಕಣ್ಣೀರು ಬರ್ತಿರತ್ತೆ. ಅಪ್ಪ ನಾನು ನೀನು ಒಂದೇ, ಇಲ್ಲಿ ತನಕ ನನಗೆ ಗೊತ್ತಿರಲಿಲ್ವಲ್ಲೋ, ಅಜ್ಞಾನದಲ್ಲಿ ಹೊರಳಾಡ್ತಿದ್ದೆ, ಕೊಚ್ಚೆಯಲ್ಲಿ ಪ್ರಪಂಚದಲ್ಲಿ ಬಿದ್ದು ಒದ್ದಾಡ್ತಿದ್ದೆ. ಆದರೆ ನನಗೆ ನೀವು ಅರಿವು ಮಾಡಿಕೊಟ್ಟೆಪ್ಪ ಸದ್ಗುರುನಾಥ, ನಾನು ನೀನು ಒಂದೇ ಇದ್ದೀನಿ. ನಾನು ನೀನು ನೆಂಟರಯ್ಯ, ನಮಗೆ ಭೇದ ಇಲ್ಲವಯ್ಯ. ವಿಠಲ
ಪಾಂಡುರಂಗ ವಿಠಲ. ನನ್ನಲ್ಲಿ ವಿಠಲಲ್ಲಿ ಭೇದವೇ ಇಲ್ಲ ಅಂತ ಹೇಳ್ತಾನೆ ಗುರುಕುಂಬಾರ. ನಾನು ನೀನು ಒಂದೇ ಇದ್ದೀವಿ. ಇದೇ ರಾಜಾರಾಮ್ ಮಹಾರಾಜರು ಹೇಳಿದ್ರು, ನಾನು ನೀನು ಒಂದೇ ಇದ್ದೀವಿ ಅಂದ ಗೊತ್ತಾದ ಮೇಲೆ, ಆ ಜ್ಞಾನ ಮೂಡೋದ ಮೇಲೆ ಏನಾಗತ್ತಪ್ಪ, ಅಲ್ಲಿ ಭಜನೆ ಮಾಡೋವಾಗ ಕಣ್ಣೀರು ಬರುತ್ತೆ, ಗಂಟ್ಲು ದಾಟ್ ಹೋಗುತ್ತೆ, ಎರಡು ಶಬ್ದ ಬಾಯಲ್ಲಿ ಹೊರಲಿಕ್ಕೆ ಸಾಧ್ಯ ಇಲ್ಲ. ಯಾಕೆ? ಅವನು ಎಷ್ಟು ಕೃಪಾವಂತನಿಗಿದ್ದಾನೆ. ನನ್ನ ಮೇಲೆ ಎಷ್ಟು ತಪ್ಪು ಮಾಡಿದರೂ ಕೂಡ, ನಾನು ಎಷ್ಟು ಅಹಂಪಣ ತೋರಿಸಿದ್ರೆ, ದೇಹಾಭಿಮಾನದಿಂದ ಎಲ್ಲರನ್ನು ತಿರಸ್ಕರಿಸಿದ್ರು ಸುದ್ದ ನನ್ನನ್ನು ಅವನು ತಿರಸ್ಕರಿಸಲ್ವಲ್ಲಪ್ಪ. ಎಷ್ಟು ಪ್ರೀತಿಯಿಂದ ಇವತ್ತಂಕ ನನ್ನ ನೋಡ್ಕೊಂಡಿದ್ದಾನೆ ಅಂದಾಗ ಭಜನೆ ಹೆಂಗಾಗತ್ತೆ? ಪ್ರೇಮಳ ಭಜನೆ ಆಗತ್ತವಾಗ, ದಾಂಭಿಕ ಭಜನೆ ಆಗೋದಿಲ್ಲ. 4 ಜನ ನನ್ನ ಭಜನೆ ಕೇಳಿ ನನಗೆ ಕೊಂಡಾಡಲಿ, ವಾ ವಾ ಅನ್ಲಿ ಅಂತ ಭಜನೆ ಆಗೋದಿಲ್ಲ. ಕಣ್ಣಾಗ ನೀರು ಧಾರಾಕಾರವಾಗಿ ಹರಿತಾ ಇರತ್ತೆ. ಇಷ್ಟು ಕೃಪೆ ಮಾಡಿದೆಪ್ಪ ನೀನು. ಅನಂತ ಕೋಟಿ ಅಪರಾಧ ಏಕರೋಮರಂಧ್ರಾಪಾಶಿ. ಒಂದು ರೋಮಛಿದ್ರಗಳಲ್ಲಿ ಅನಂತ ಕೋಟಿ ಅಪರಾಧ ಮಾಡಿದ್ರು ಅದನ್ನೆಲ್ಲ ಹೊಟ್ಟೆ ಒಳಗೆ ಹಾಕ್ಕೊಂಡು ನನ್ನ ನೀನು ಪುನಃ ದಿವಸಕ್ಕೆ 21,600 ಉಸಿರನ್ನು ಕೊಟ್ಟು ಕಾಪಾಡ್ತಿದೆಯಲ್ಲೋ ಪರಮಾತ್ಮ. ನಾನು ಎಷ್ಟು ನನಗೆ ಕೃತಜ್ಞತಾ ಭಾವ, ಧನ್ಯತೆ ಭಾವ ಅರ್ಪಿಸಬೇಕಪ್ಪ. ಗ್ರ್ಯಾಟಿಟ್ಯೂಡ್ ಇರಬೇಕು ಒಂದು ಪ್ರತಿ ನನಗೆ. ಎಷ್ಟೇ ನಾನು ತಪ್ಪು ಮಾಡಿದ್ದೀನಿ ಆದರೂ ನನ್ನನ್ನು ಒಪ್ಕೊಂಡಿದ್ದಾನು. ಅವಾಗ ಪ್ರೇಮಳ ಭಜನ ಆಗ್ಲಿಕ್ಕೆ ಸಾಧ್ಯ. ದಾಸಮಣೆ ತೋಚಿ ಪ್ರಿಯ ಚಿದಂಬರ ನಿವಾಂತರಾಹೇ ಅಂತರಿ. ಸದಾ ನಿವಾಂತವಾಗಿರ್ತಾನೆ. ತೋಚಿ ಪ್ರಿಯ ಚಿದಂಬರ, ಚಿದಂಬರನ ಹೊರತಾಗಿನ್ನೇನೂ ಇಲ್ಲ. ಅಂಥವನು ಭಕ್ತ ಚಿದಂಬರನಿಗೆ ಪ್ರಿಯನಾಗಿರ್ತಾನೆ. ಅವನು ನಿವಾಂತ ಆಗಿಬಿಡ್ತಾನೆ, ಶಾಂತ. ಏಕೆಂದರೆ ಗೊತ್ತು, ನಾನೇನೂ ಮಾಡ್ತಾ ಇಲ್ಲ, ಕರ್ತೃತ್ವ ಭಾವ ನನ್ನ ಹತ್ರ ಇಲ್ಲೇ ಇಲ್ಲ. ಏನು ಮಾಡಿಸ್ತಿದ್ದಾನೋ ಚಿದಂಬರ ಮಾಡಿಸ್ತಿದ್ದಾನೆ, ಏನು ಕೆಲಸಗಳು ಹೇಳ್ತಿದ್ದಾನೋ ಚಿದಂಬರ ಕೊಡ್ತಿದ್ದಾನೆ. ಅದನ್ನು ಮಾಡೋದು, ಸುಮ್ಮನೆ ಕೂಡೋದು, ಅವನು ನಾಮ ತಗೊಳ್ಳೋದು, ಸುಮ್ಮನೆ ಕೂಡೋದು. ಅವಾಗ ಚಿತ್ತ ಹೆಂಗಾಗತ್ತೆ? ಶಾಂತ, ಆನಂದ, ವ್ಯಾಪಕ ಆಗತ್ತೆ. ಅವಾಗ ನಾವು ಸತ್ಸಂಗದ ಬರೋದು ನಿಜ ಪ್ರಯೋಜನ ಸಾರ್ಥಕ ಆಗತ್ತೆ. ಎಲ್ಲರೊಡನೆ ಪ್ರೇಮ ಭಾವದಿಂದ, ದಯಾಭಾವನೆಯಿಂದ ಇರ್ತೀವಿ ನಾವು. ಚರಾಚರ ಜೀವರಾಶಿಗಳಲ್ಲಿ ಸೆಲೆಕ್ಟಿವ್ ಅಲ್ಲ. ಅವ್ರಿಗೆ ಪ್ರೇಮದಿಂದ ಮಾತಾಡೋದು, ಇವರಿಗಿಂದ ತಿರಸ್ಕಾರದಿಂದ ಮಾತಾಡೋದು, ಅವರಲ್ಲಿ ಭೇದ ಮಾಡೋದು, ಇವರಲ್ಲಿ ಭೇದ ಮಾಡೋದು, ಒಬ್ರಿಗೆ ಬಟರ್ ಹಚ್ಚೋದು, ಇಂಥದ್ದೆಲ್ಲ ಬಿಟ್ಟು ಎರಡೂ ದ್ವೇಷ ರಾಗದ್ವೇಷ ರಹಿತವಾದ ಸ್ಥಿತಿಗೆ ಹೋದಾಗ ನಮ್ಮ ಚಿತ್ತ ಶಾಂತವಾಗುತ್ತದೆ ಅಂತ ರಾಜಾರಾಮ್ ಮಹಾರಾಜರು ಈ ಜ್ಞಾನಪರ ಭಂಗದ ಮುಖಾಂತರ ನಮಗೆ ಬೋಧನೆ ಮಾಡ್ತಿದ್ದಾರೆ. ಜ್ಞಾನಪರ ಭಂಗ ಪುಷ್ಪವನ್ನು ಸದ್ಗುರು ರಾಜಾರಾಮ್ ಮಹಾರಾಜ ಚರಣಕ್ಕೆ ಅರ್ಪಿಸುತ್ತಾ ಲೋಕಾಹ ಸಮಸ್ತ ಸುಖಿನೋ ಭವಂತು. ಜೈ ಚಿದಂಬರ.